ಅಲ್ಲಿ ಮೊಟ್ಟೆ ಅನ್ನಕ್ಕಂಥದ್ದು ಬ್ರೀಡಿಂಗ್ ಒಂದ್ಸರಿ ಈ ಟರ್ಕಿ ಕೋಳಿ ಒಂದು ವರ್ಷಕ್ಕಾಗಿ 60 ಮೊಟ್ಟೆಗಳನ್ನು ಕೊಡುತ್ತದೆ. 1 ಎಕರೆ ಭೂಮಿ ಇದ್ದರೆ ಸುಮಾರು 1,000ರಿಂದ ನೀವು 5,000 ಟರ್ಕಿಗಳು ಕೂಡ ಮಾಡ್ಕೋಬೋದು. ನಮಗೆ ಮಾರ್ಕೆಟಿಂಗಲ್ಲಿ ಏನೋ ಒಂದು ಕೋಳಿ ಮಿಕ್ತು ಅಂತ ಹೇಳಿದ್ರೆ ಅದನ್ನು ನಾವು ಪೇರೆಂಟ್ ಅನ್ನೋದಕ್ಕೆ ನಾವು ಲೇಯಿಂಗ್ ಕಂಟೆಂಟಿಗಾಗಿ ಮಾಡ್ಕೋಬೋದು. ಸೊ ಮಾರ್ಕೆಟಿನಲ್ಲಿ ಇದರ ಬೆಲೆ, ಒಂದು ಮೊಟ್ಟೆಯ ಬೆಲೆ 50ರಿಂದ 80 ರೂಪಾಯಿವರೆಗೂ ಕೂಡ ಸೇಲ್ ಆಗ್ತಕ್ಕಂಥದ್ದು ನಡೀತಾ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ಚೈತ್ರ. ಸ್ನೇಹಿತರೆ, ರೈತರಿಗೊಂದು ಬೆಸ್ಟ್ ಪರ್ಯಾಯ ಆದಾಯ ಅಂತಂದ್ರೆ ಅದು ಪಶುಸಂಗೋಪನೆ ಅಂತಾನೆ ಹೇಳ್ಬೋದು. ಹೈನುಗಾರಿಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಕುರಿ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಇವೆಲ್ಲದಕ್ಕಿಂತ ವರ್ಷದಲ್ಲಿ ನೀವು ಹೆಚ್ಚು ಲಾಭವನ್ನ ಗಳಿಸ್ಬೇಕು ಅಂತಂದ್ರೆ ಟರ್ಕಿ ಕೋಳಿ ಬೆಸ್ಟ್ ಆಯ್ಕೆ ಸ್ನೇಹಿತರೆ. ಯಾಕಂತಂದ್ರೆ 1,000 ಕೋಳಿ ಇತ್ತು ಅಂತಂದ್ರೆ ವರ್ಷದಲ್ಲಿ ರೈತರು 10 ಲಕ್ಷ ತನಕ ಆದಾಯವನ್ನ ಗಳಿಸಬಹುದು. ಇನ್ ಕೇಸ್ ನೀವು ಟರ್ಕಿ ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನುವಂತ ಆಸಕ್ತಿ ಇದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಟರ್ಕಿ ಕೋಳಿ ಸಾಕಾಣಿಕೆಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಟರ್ಕಿ ಮರಿಗಳನ್ನ ನನ್ನ ಸ್ವಂತ ಫಾರಮ್ಗೆ ನಾನು ಫಸ್ಟ್ ಟೈಮ್ ಬೇರೆ ಕಡೆಯಿಂದ ತರಿಸಿಕೊಂಡೆ. ಅಂದರೆ ತಮಿಳುನಾಡು ಮೂಲದ ಒಂದು ಕಂಪನಿ ಕಡೆ ಅವ್ರ ಹತ್ರದಿಂದ ನಾನು ಇದನ್ನು ಒಬ್ಬ ಫಾರ್ಮರ್ ರೈತರಿಂದ ನಾನು ಈ ಮರಿಗಳನ್ನ ಪಡ್ಕೊಂಡಿದ್ದೀನಿ. ಅಲ್ಲಿಂದ ಈ ಮರಿಗಳನ್ನ ನಾನು ಈಗ ನನ್ನ ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬಳಕೆಯಲ್ಲಿ ಟರ್ಕಿ ಒಂದು ದಿನ ಮರಿಗಳನ್ನ ಸುಮಾರು 160 ರೂಪಾಯಿವರೆಗೆ ಮಾರ್ಕೆಟಲ್ಲಿ ಲಭ್ಯವಾಗ್ತಾ ಇದೆ. ಆದರೆ ನಾವು 1,000-2,000 ಟರ್ಕಿಗಳನ್ನ ಮಾಡೋದಕ್ಕಾಗಿ ನಾನು ಸ್ವಂತವಾಗಿ ಸ್ವಯಚಿತವಾಗಿ ನಾನು 1,40,000 ರೂಪಾಯಿಗಳನ್ನು ಈ ಮರಿಗಳನ್ನ ನಾನು ಪರ್ಚೇಸ್ ಮಾಡಿ ಇವತ್ತು ನಾನು ಫಾರ್ಮಿಂಗ್ ಅನ್ನಕ್ಕಂಥದ್ದು ಮಾಡಿದ್ದೇನೆ. ಒಂದು ದಿನ ಮರಿಗೆಯಿಂದನೇ ಫಾರ್ಮಿಂಗ್ ಅನ್ನಕ್ಕಂಥ ಸೂಕ್ತ ಅಂತ ನಾನು ಹೇಳ್ಬೋದು. 1000 ಸ್ಕ್ವೇರ್ ಫೀಟ್ ಇರೋಂಥ ಶೆಡ್ನ ನಿಮ್ಮ ಹತ್ರ ಇದ್ದರೆ ನೀವು 400 ಕೋಳಿಗಳನ್ನಕ್ಕಂಥದ್ದು ನೀವು ಮಾಡ್ಬೋದು. ಟರ್ಕಿಯಲ್ಲಿ ಮೊಟ್ಟೆ ಅನ್ನಕ್ಕಂಥದ್ದು ಬಂದಾಗ ಸುಮಾರು 7 ತಿಂಗಳವರೆಗೂ ಅದನ್ನು ಮಾಂಸಕ್ಕಾಗಿ ಬೆಳೆಸ್ತಕ್ಕಂಥದ್ದು ನಡೆಯುತ್ತೆ. ಇದೇ ಟರ್ಕಿಗಳನ್ನ ಸುಮಾರು 1 ವರ್ಷ ಕಾಲ ನೀವು ಆ ಒಂದು ಬಳಕೆದಾರರು 20% ಮೇಲು ಹಾಗೂ 80% ಫಿಮೇಲ್ ಅನ್ನೋದನ್ನು ರೇಷಿಯೋದಲ್ಲಿ ಆ ಹೊಂದಾಣಿಕೆಯಲ್ಲಿ ಇದು ಆಟೋಮೆಟಿಕ್ ಕ್ರಾಸಿಂಗ್ ಅನ್ನಕ್ಕಂಥದ್ದು ನಡೆಯೋದು. ಅಲ್ಲಿ ಮೊಟ್ಟೆ ಅನ್ನಕ್ಕಂಥದ್ದು ಬ್ರೀಡಿಂಗ್ ಒಂದ್ಸರಿ ಈ ಟರ್ಕಿ ಕೋಳಿ 1 ವರ್ಷಕ್ಕಾಗಿ 60 ಮೊಟ್ಟೆಗಳನ್ನು ಕೊಡುತ್ತದೆ. ಆ ಮೊಟ್ಟೆಗಳಲ್ಲಿ ನಾವು 2 ಥರ ಕಂಟೆಂಟ್ ಆಗಿ ನಾವು ಗ್ರೇಡಿಂಗ್ ಅನ್ನಕ್ಕಂಥದ್ದು ನಡೆಯುತ್ತೆ. ಇದರಲ್ಲಿ ಒಂದು ಮೊಟ್ಟೆ ಅನ್ನಕ್ಕಂಥದ್ದು ಹ್ಯಾಚಿಂಗ್ ಮೊಟ್ಟೆ ಅನ್ನಕ್ಕಂಥದ್ದು ಕರಿತೀವಿ. ಎರಡನೇ ವಿಧಾನದಲ್ಲಿ ಇದನ್ನು ಬಳಕೆ ಮೊಟ್ಟೆ ಅಂತ ಕೂಡ ನಾವು ಕಡಿಯಕ್ಕಂಥದ್ದು. ಸೊ ಸ್ನೇಹಿತರೆ, ಟರ್ಕಿ ಕೋಳಿ ಅಂತ ಬಂದಾಗ ಮರಿಗಳಾಗಿರ್ಬೋದು, ಅವುಗಳ ಬೆಳವಣಿಗೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ ಕೇಸ್ ನಿಮಗೆ ಟರ್ಕಿ ಕೋಳಿ ಸಾಕಾಣಿಕೆ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು, ಶೆಡ್ ನಿರ್ಮಾಣ ಆಗಿರ್ಬೋದು ಅಥವಾ ಅವುಗಳಿಗೆ ಕೊಡುವಂಥ ಆಹಾರ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಟರ್ಕಿ ಕೋಳಿಯ ಗುಣಲಕ್ಷಣಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಸುಮಾರು 1 ಗಂಟೆ 37 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ಯಾರು ಟರ್ಕಿ ಕೋಳಿ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿದ್ದಾರೋ ಅನುಭವಿ ರೈತರು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈ ಹ್ಯಾಚಿಂಗ್ ಅನ್ನೋ ಮೊಟ್ಟೆಗಳನ್ನ ನಾವು ಸೂಕ್ತವಾದ ಒಂದು ಹ್ಯಾಚರಿಗಳಲ್ಲಿ ಇವತ್ತು ನಾವು ಒಂದು ಮಾತಿನ ಹೇಳಬೇಕಕ್ಕೆ ಇಷ್ಟಪಡ್ತೀವಿ. ಅಂದರೆ ಪ್ರತಿಯೊಂದು ಕೋಳಿಗೂ ಕೂಡ ಅದರ ಜೀರ್ಣತೆ ಆಗಿರೋಂಥ ಮೊಟ್ಟೆಗಳನ್ನು ಇದು ಅಣುಗಣಗ ಮಾಡ್ತಾ ಇರುತ್ತೆ. ಅಂದರೆ ಈಗ ಕೋಳಿ ಮೊಟ್ಟೆ ಅನ್ನಕ್ಕಂಥದ್ದು 21 ದಿನಕ್ಕೆ ಮರಿ ಅನ್ನಕ್ಕಂಥದ್ದು ಆಗುತ್ತೆ. ಬಾತ್ಕೋಳಿ ಅನ್ನಕ್ಕಂಥದ್ದು 28 ದಿನ ಮರಿ ಅಂತಕ್ಕಂಥದ್ದು ಆಗುತ್ತೆ ಹ್ಯಾಚರಿಗಳ ರಂಗದಲ್ಲಿ. ಆದರೆ ಟರ್ಕಿ ಅನ್ನಕ್ಕಂಥ ವಿಶೇಷಕ್ಕೆ ಬಂದಾಗ ಈ ಒಂದು ಮೊಟ್ಟೆ 40 ದಿವಸಕ್ಕೆ ಮರಿ ಆಗೋದಕ್ಕಂಥದ್ದು ಇದರಲ್ಲಿ ಪ್ರಮಾಣದ ಹೆಚ್ಚಾಗುತ್ತದೆ. ಅಂದರೆ ಪ್ರತಿಯೊಂದು ಜೀವಿಗೂ ಕೂಡ ಅದರದೇ ಆದಂಥ ಒಂದು ಸಮಯ ಪ್ರಜ್ಞವಾಗಿ ಉಳಿದಿದೆ. 1 ಎಕರೆಗೆ ಸುಮಾರು ನೀವು 1,000 ಟರ್ಕಿ ಕೋಳಿಗಳನ್ನು ಆರಾಮಾಗಿ ಸಾಕಬಹುದು ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಸೂಕ್ತವಾದ ರೈತರು 1 ಎಕರೆ ಜಮೀನಲ್ಲಿ ಅವರು 1,000 ಟರ್ಕಿ ಕೋಳಿನ ಪ್ರಶಾಂತವಾಗಿ ನೀವು ಸಾಕಾಣಿಕೆ ಮಾಡಿದ್ರೆ ನಿಮಗೆ ಸೂಕ್ತವಾದ 10 ಲಕ್ಷ ಆದಾಯ ಅನ್ನಕ್ಕಂಥದ್ದನ್ನು ಪಡ್ಕೋಬೋದು. ಜಾಸ್ತಿ ಅನ್ನಕ್ಕಂಥದ್ದು ಅಂತ ಹೇಳಿದ್ರೆ 1 ಎಕರೆ ಭೂಮಿ ಇದ್ದರೆ ಸುಮಾರು 1,000ರಿಂದ ನೀವು 5,000 ಟರ್ಕಿಗಳು ಕೂಡ ಮಾಡ್ಕೋಬೋದು. ಆದರೆ ಒಬ್ಬ ರೈತರು ತನಗೆ ಮಾರ್ಕೆಟಿಂಗ್ ಅನ್ನೋ ವಿಧಾನದ ಅರಿವಿಲ್ಲದ ಪಕ್ಷದಲ್ಲಿ ಬಳಕೆ ಆದ ಒಂದು ಫಸ್ಟ್ ಮುಂದೆ ಬರುವಂಥ ರೈತರು 1,000ರಿಂದ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ನಾವು ಹೇಳುವಂಥದ್ದು ಆಗುತ್ತೆ. ನನ್ನ ಬಳಿ 1000 ಟರ್ಕಿ ಮರಿಗಳನ್ನೇ ಇದೆ. 1,000ರಿಂದ ನಾನು ಸ್ಟಾರ್ಟ್ ಮಾಡಿ ಟ್ರೇಡ್ ಅನ್ನೋ ವಿಷಯದಲ್ಲಿ ಮಾತ್ರ ನಾನು ಹೊರಗಡೆ ಇರಕ್ಕಂಥ ಫಾರ್ಮರ್ಗಳಿಗೆ ಮರಿಗಳನ್ನ ಕೊಟ್ಟು ನಾನೇ ತಗೊಂಡು ಅದನ್ನು ಹೊರಗಡೆ ನಾನು ಮಾರ್ಕೆಟಿಂಗ್ ಅನ್ನೋಕ್ಕಂಥದ್ರಲ್ಲಿ
ಇದನ್ನು ಮಗ್ನರಿರೋದ್ರಿಂದ ನಾನು ಟ್ರೇಡ್ ಅನ್ನೋ ಇದರಲ್ಲೇ ನಾನು ಹೆಚ್ಚಿಗೆ ಪ್ರಾಸೆಸ್ ಇರೋದ್ರಿಂದ ನಾನು ಕಮ್ಮಿ ಬೆಳವಣಿಗೆ ಅನ್ನಕ್ಕಂಥದ್ದು ಮಾಡಿದ್ದೇನೆ. ನಮ್ಮ ಬಳಿ ಸೂಕ್ತವಾದ ಹ್ಯಾಚರಿ ಇವಾಗಿಲ್ಲ, ಮುಂದೆ ನನ್ನ ಹ್ಯಾಚರಿ ಅನ್ನಕ್ಕಂಥದ್ದು ನಂದೇ ಓನ್ ಆಗಿ ಬರುತ್ತೆ ಅಂತ ನಾನು ಹೇಳ್ಬೋದು. ಒಂದು ಬ್ಯಾಚಲ್ಲಿ ನಾನು 1000 ಟರ್ಕಿ ಕೋಳಿಯನ್ನು ಸಾಕ್ತೀನಿ. ಈ ಟರ್ಕಿ ಕೋಳಿಗಳಲ್ಲಿ ಒಂದು ಕೋಳಿ ಒಂದು ದಿನದಿಂದ ಸುಮಾರು 7 ತಿಂಗಳವರೆಗೆ ಬೆಳೆಸಿದ್ದ ಕೋಳಿಗೆ ಸುಮಾರು ಫೀಮೇಲ್ ಆಗಿ ಆ ಒಂದು ಕೋಳಿ ಬಂದು 4 ರಿಂದ 5 kg ತೂಕ ಅನ್ನಕ್ಕಂಥದ್ದು ಬರುತ್ತೆ. ಮೇಲ್ ಅನ್ನಕ್ಕಂಥದ್ದು 5 ರಿಂದ 9 kg ತೂಕ ಅನ್ನಕ್ಕಂಥದ್ದು ಬರುತ್ತೆ. ಇದನ್ನು ಸುಮಾರು 3 ವರ್ಷ ಕಾಲ ನಾವು ಮೇಯಿಸ್ಕೊಂಥದ್ದು ಮಾಡಬಹುದು. ವರ್ಷಕ್ಕೆ ಈ ಒಂದು ಫೀಮೇಲ್ ಟರ್ಕಿ ಅನ್ನಕ್ಕಂಥದ್ದು ಸುಮಾರು 60 ಮೊಟ್ಟೆಗಳನ್ನು ಕೊಡುತ್ತೆ. ಈ ಟರ್ಕಿ ಬೆಳೆಸುವಂಥ ಸೂಕ್ತವಾದ ಒಂದು ತಿಂಗಳು ಅಂತೇಳಿ ಜೂನ್ ಅನ್ನಕ್ಕಂಥದ್ದು ನಾನು ಈಸಿಯಾಗಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದನ್ನು ಮಾರ್ಕೆಟಿಂಗ್ ಅನ್ನೋ ವಿಚಾರಕ್ಕೆ ಬಂದಾಗ ಇದರಲ್ಲಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಮಾರ್ಕೆಟ್ ಅನ್ನಕ್ಕಂಥದ್ದು ಇದು ವಿನಿಯೋಗ ಆಗೋದು ಮಾರ್ಕೆಟಿಂಗ್ ಅನ್ನೋ ಸೆಕ್ಟರ್ ಒಂದು ತಿಂಗಳಂತ ನಾನು ಹೇಳಬಲ್ಲೆ. ಅದ್ರ ಜೊತೆಯಲ್ಲಿ ಏನಂದರೆ ಯಾವುದೇ ಫಾರ್ಮರು ಮಾರ್ಕೆಟ್ ಅನ್ನಕ್ಕಂಥದ್ದು ಮಾಡುವಾಗ ಫಸ್ಟು ಅವರು ಮೇಲ್ಸ್ ಅನ್ನಕ್ಕಂಥದ್ದನ್ನು ಮಾರ್ಕೆಟ್ ಅನ್ನಕ್ಕಂಥದ್ದು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಮಾರ್ಕೆಟಿಂಗಲ್ಲಿ ಏನೋ ಒಂದು ಕೋಳಿ ಮಿಕ್ತು ಅಂತ ಹೇಳಿದ್ರೆ ಅದನ್ನು ನಾವು ಪೇರೆಂಟ್ ಅನ್ನೋದಕ್ಕೆ ನಾವು ಲೇಯಿಂಗ್ ಕಂಟೆಂಟಿಗಾಗಿ ಮಾಡ್ಕೋಬೋದು. ಅದರಿಂದ ಫಸ್ಟ್ ಫೀಮೇಲ್ಸ್ಗಿಂತ ಮೇಲ್ಸ್ ಅನ್ನಕ್ಕಂಥದ್ದು ಮಾರ್ಕೆಟ್ ಮಾಡಿ ಆ ಫೀಮೇಲ್ಸ್ ಅನ್ನೋದು ನಾವು ಇಟ್ಕೊಂಡು ಅದರಲ್ಲಿ ಬ್ರೀಡಿಂಗ್ ಪರ್ಪಸ್ ಆಗಿ ಮಾಡಿದ್ರೆ ಯಾವುದಾದ್ರೂ ರೈತ ಆಗ್ಬೋದು ಅದನ್ನು 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕೂಡ ಕೊಂಡೋಗಿ ಆ ಒಂದರಲ್ಲಿ ಬ್ರೀಡಿಂಗಲ್ಲಿ ಮೊಟ್ಟೆಯನ್ನು ತಗೊಂಡ್ರೆ ಆ ಫಾರ್ಮರ್ಗೆ ಆದಾಯ ಅನ್ನಕ್ಕಂಥದ್ದು ಸೂಕ್ತವಾಗಿ ಬರುತ್ತೆ. ಅದರಾಗಿ ಇದ್ರ ಬಳಕೆಯನ್ನು ಸುಮಾರು ನೀವು 3 ವರ್ಷವರೆಗೂ ಕಾಲವರೆಗೂ ಕೂಡ ನೀವು ಮೊಟ್ಟೆ ಅನ್ನಕ್ಕಂಥದ್ದು ಇಟ್ಸ್ಕೋಬೋದು. ವಾರ್ಷಿಕದಲ್ಲಿ ಒಂದು ಕೋಳಿಗೆ 60 ಮೊಟ್ಟೆ ಮಾತ್ರ ಕೊಡುವಂಥದ್ದು ಇಲ್ಲಿ ನಡೆಯುತ್ತೆ. ಇದು ಪ್ರತಿ ವರ್ಷ ಕೂಡ ನಿಮಗೆ 60 ಮೊಟ್ಟೆ ಬರೋದ್ರಿಂದ ಮಾರ್ಕೆಟಿನಲ್ಲಿ ಇದರ ಬೆಲೆ ಒಂದು ಮೊಟ್ಟೆಯ ಬೆಲೆ 50 ರಿಂದ 80 ರೂಪಾಯಿವರೆಗೂ ಕೂಡ ಸೇಲ್ ಆಗ್ತಕ್ಕಂಥದ್ದು ನಡೀತಾ ಇದೆ. ಆದ್ದರಿಂದ ಸುಮಾರು ಇದರಲ್ಲಿ ಆದಾಯ ಅನ್ನಕ್ಕಂಥದ್ದು ಮೊಟ್ಟೆ ಮುಖಾಂತರ ಕೂಡ ಆ ಒಂದು ರೈತರಿಗೆ ಬರೋದ್ರಿಂದ ಈ ಒಂದು ಫಾರ್ಮಿಂಗ್ ಅನ್ನಕ್ಕಂಥದ್ದು ನೀವು 1000 ಕೋಳಿ ಮಾಡಿ ಅದರಲ್ಲಿ ಫಿಮೇಲ್ ಅನ್ನಕ್ಕಂಥದ್ದು ಮತ್ತು ಮಾರಾಟ ವಿನಿಯೋಗಿಸಿಕೊಂಡು ಇದನ್ನ ಮೊಟ್ಟೆ ಮಾಡಿ ಆದಾಯ ತಗೊಂಡು ಆ ನಂತರ ಇದನ್ನು ಮಾರಾಟ ಮಾಡ್ಕೊಂಡ್ರೆ ಆ ಒಂದು ರೈತರಿಗೆ ಇದರಲ್ಲಿ ಸೂಕ್ತವಾದ ಆದಾಯ ಬರುತ್ತೆ ಅಂತಕ್ಕಂಥದ್ದು ನಾನು ಹೇಳ್ಬಲ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.